ರಸ್ತೆ ಕಾಮಗಾರಿ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನೋಡಿ ಪರಿಸ್ಥಿತಿ ಮಳೆಗಾಲದಲ್ಲಿ ಅಥವಾ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಈ ರೀತಿ ಇಲ್ಲ ಅಂದರೆ 2 ಅಡಿ ಗಂಟ ನೀರು ನಿಂತ್ಕೊಂಡಿದೆ. ನೀರು ಹೋಗೋ ಜಾಗ ಕಿರಿದು. ಮತ್ತು ಇನ್ನೊಂದು ಜಾಸ್ತಿ ಹೋಲ್ಗಳು ಮಾಡಲಿಲ್ಲ ಅವರು, 1-2 ಮಾಡಿದ್ದಾರೆ. ಅದ್ರಲ್ಲಿ ನೀರು ಜಾಸ್ತಿ ಹೋಗಲ್ಲ ಮಳೆ ಬಂದಾಗ. ಸೊ ಮೇಲ್ಗಡೆಯಿಂದ ನೀರೆಲ್ಲ ಬಂದು ಕೆಳಗಡೆ ಸ್ಟಾಕ್ ಆಗಿದೆ. ಈ ನೀರು ಹೋಗೋದು ಕಮ್ಮಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಿಂದ ಈಗ ಹಾಕಿರೋ ಬಂಡವಾಳನೂ ವೇಸ್ಟ್ ಆಗಿದೆ, ಏನು ಪ್ರಯೋಜನ ಆಗ್ಬಿಡ್ತದೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ. ನೋಡಿ ಇದೆಲ್ಲೂ ಅಲ್ಲ, ನಮ್ಮೂರು ದೊಡ್ಡಹಳ್ಳಿಲಿ ಈ ಡೈರಿ ಸರ್ಕಲ್ ಹಳ್ಳಿ ಮರದ ಹತ್ರ ಈ ರೀತಿ ಕಾಮಗಾರಿ ಮಾಡಿದ್ದಾರೆ. ಇಲ್ಲಿ ನೀರು ಮೋರಿಲಿ ಯಾವಾಗ ಹೋಗಲ್ಲ ನೋಡಿ. ಯಾವುದೋ ಒಂದು ಗಾಡಿ ಬಂತು, ಮಧ್ಯೆ ತಗಲಾಕೊಂತು, ಅದು ಆಫ್ ಆಗೋಯ್ತು. ಹಂಗೆ ಹೋಯ್ತಾವನು ವಯ್ಯ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಬಂದರೆ ಕೆಳಗೆ ಬೀಳುವ ಆಕ್ಸಿಡೆಂಟ್ ಆಗೋದು. ಇದಕ್ಕೆಲ್ಲ ಯಾರು ಹೊಣೆ ಆದರೂ ನೋಡಿ. ಗಾಡಿನ ಇನ್ನೊಂದು ಎಷ್ಟು ಮುಳುಗೋದು, ಇಲ್ಲಾಂದ್ರೆ 2 ಅಡಿಯಷ್ಟು ಗಾಡಿ ಮುಳುಗೋಗ್ಬಿಟ್ಟೈತೆ ಅಂಥ ಮಳೆ. ಮತ್ತು ಮಳೆ ಬಂದರೆ ನೀರು ಸರಾಗವಾಗಿ ಹೋಗುವಂಥ ವ್ಯವಸ್ಥೆ ಮಾಡಲಿಲ್ಲ ಇಲ್ಲಿ. ಇಲ್ಲೇ ಅಂತಲ್ಲ, ಸುಮಾರು ಕಡೆ ಇದೇ ರೀತಿ ಆಗಿದೆ. ಬಟ್ ಇದೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು. ಇದರಿಂದ ಅಕ್ಕಪಕ್ಕದ ಮನೆಗಳಿಗೆ ಹರಿತದೆ ನೀರು, ಆಕ್ಸಿಡೆಂಟ್ ಆಗೋ ನೋಡಿ. ಜನಗಳು ಹೆಂಗೆ ಹೋಗೋಕ್ಕಾಗಲ್ಲ, ನೀರು ಜಾಸ್ತಿ. ಕಾಂಟ್ರಾಕ್ಟರು ಅವ್ರದ್ದು ಬಿಲ್ಲು ಪೇಮೆಂಟ್ ಕ್ಲಿಯರ್ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಅನ್ಭವಿಸೋದು ಜನಗಳು. ಈ ರೀತಿ ಪರಿಸ್ಥಿತಿ ಆಗಿದೆ. ನೋಡಿ ಮಾಡಿ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು. ಈ ಜಾಗ ಯಾವುದಪ್ಪ ಅಂದರೆ ನಮ್ಮ ದೊಡ್ಡನಹಳ್ಳಿ ಹತ್ರ ಡೈರಿ ಹತ್ರ, ಚಿಕ್ಕಹಳ್ಳಿ ಮರದ ಹತ್ರ ಇದು ಡಬಲ್ ರೋಡ್ ಮಾಡಿದ್ದಾರೆ. ಆದರೆ ಇದು ಈ ರೀತಿ ದುರವ್ಯವಸ್ಥೆ ಆಗಿಬಿಟ್ಟಿದೆ. ನೀರು ಹೋಗಲ್ಲ ಕರೆಕ್ಟಾಗಿ, ನೀರು ಹೋಗೋ ಥರ ಮಾಡಲಿಲ್ಲ ಅವರು. ಹಿಂಗೆ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ. ಇದಕ್ಕೊಂದು ಕಾಮೆಂಟ್ ಮಾಡಿ. ಓಕೆ, ಬಾಯ್.